ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಂಗೆ ಬಾ, ಎಲ್ರಿಗೂ ಜ್ಯೂಸ್ ತರಲಿಕ್ಕೆ ಹೇಳಿದ್ದೆ, ಎಲ್ಲಿಂಟು? ಕುಮಾರಿ ತರ್ತಿದ್ದಾಳೆ. ಬರೀ ಜ್ಯೂಸ್ ಅಷ್ಟೇ ತಾನೆ, ಬೇರೇನಿಲ್ವಲ್ಲ? ಇಲ್ಲಪ್ಪ, ಬೇರೆ ಕುಡಿಯಕ್ ನಾವೇನು ಮುಂಗ್ಸಿನ. ಅದ್ ಸರಿ, ನೀವೆಲ್ಲ ವಾಪಸ್ ಬಂದ್ರಿ, ಅಣ್ಣಯ್ಯ ಎಲ್ಲಿ? ಅಲ್ಲಿ ಬರೋದು ಅಣ್ಣನಿಗೆ ಅಣ್ಣ ತಕೋಣ ಕೇಕ್ ಕತ್ತರಿಸು. ಸಾಹೇಬ್ರೆ, ಇವತ್ ನೀವ್ ಮುಟ್ಟುತ್ತ ಹಬ್ಬನಾ? ಒಂದ್ ರೀತಿ ಹಾಗೇನೆ, ಆದ್ರೆ ಅವಂಗ್ ಮಾತ್ರ ಹೇಳ್ಬೇಡ. ಇರು, ಕೇಕ್ ತಿನ್ಕೊಂಡು ಹೋಗು. ಓಕೆ ಓಕೆ ಆಯ್ತಾ, ಎಲ್ರು ಖುಷಿ ಪಟ್ಟಿದ್ದಾಯ್ತಾ? ಅಣ್ಣಯ್ಯ, ನೀನ್ ಸ್ನೇಹ. ಕುಮಾರಿ, ನೀನ್ ಕೇಕ್ ತಿಂದಿಲ್ಲ ಅಲ್ಲ? ಅಣ್ಣಯ್ಯ, ನೀನ್ ಸ್ನೇಹ ಹತ್ರ ನಿನ್ ಪ್ರೀತಿ ವಿಷಯ ಹೇಳಿದ್ದು ನನಗೂ ಖುಷಿನೇ. ಆದ್ರೆ ಇಷ್ಟಕ್ಕೆ ಸಂಭ್ರಮ ಪಡೋದಲ್ಲ, ಅಸಲಿ ಜವಾಬ್ದಾರಿ ಈಗ ಶುರುವಾಗಿದೆ ನಿಂಗೆ. ನಂಗೆ ಗೊತ್ತು ತಂಗ್ಯವ, ನೀನೇನು ಹೇಳ್ತೀಯ ಅಂತ ನಂಗೆ ಗೊತ್ತು. ನೀನು ಬಂದಿದ ತಕ್ಷಣನೇ ಪ್ರಶ್ನೆ ಕೇಳಬಾರ್ದು ಅಂತ ಸುಮ್ಮನಿದ್ದೆ. ಈಗ ಹೇಳು, ಸ್ನೇಹಂಗೆ ಎಲ್ಲ ನಿಜನೂ ಹೇಳ್ಬಿಟ್ಯಾ? ಯಾಕೆ? ನಾನು ಹೇಳಿ ಕಳಿಸಿದ್ದೆ ತಾನೇ. ಅದು ಏಳು ಮಂತನೇ ಇದ್ದು ತಂಗ್ಯವ, ಆದರೆ ಅಷ್ಟ್ರಾಗೆ ಸ್ನೇಹಂಗೆ ಫೋನ್ ಬಂತು, ಪುಟ್ಟಕ್ಕ ಮನೆಯಲ್ಲಿ ತಲೆ ಸುತ್ತ ಬಿದ್ದೋಗೋರೆ ಅಂತ. ನಾನು ಹೆಂಗೆ ಹೇಳು? ಇದನ್ನೇ ನೆಪವಾಗಿ ಇಟ್ಕೊಂಡು ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಂದೂಡ್ತೀಯಾ? ಈಗ ತಾನೇ ಪಿರುತಿ ಹೇಳಿವ್ನಿ, ಸ್ನೇಹನ್ ಮನ್ಸು ಅರ್ಥ ಮಾಡಿಕೊಂಡು ಸಮಯ ನೋಡಿ ಅದನ್ನೇ ಹೇಳ್ಬಿಡ್ತೀನಿ. ಇಷ್ಟು ದಿನ ನಾನು ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡಿದ್ದು ನೀನು ನಿನ್ನ ಪ್ರೀತಿನ ಸ್ನೇಹಂಗೆ ಹೇಳ್ಕೊಳ್ಳಿ ಅಂತ. ಈಗ ಹೇಳಾಯ್ತು. ಈಗ ನಿನಗಿರೋ ಚಾಲೆಂಜ್ ಅಂದರೆ ಸ್ನೇಹ ಮತ್ತು ಅವ್ವ ಒಬ್ರನ್ನೊಬ್ರು ಇಷ್ಟಪಡಬೇಕು. ನಿಮ್ಮಿಬ್ರ ಮಧ್ಯೆ ಏನೋ ಲವ್ ಆಗೋಯ್ತು, ಆದರೆ ಈಗ ಲವ್ ಆಗಬೇಕಾಗಿರೋದು ಅತ್ತೆ ಸೊಸೆ ಮಧ್ಯೆ. ಅದನ್ನು ಮೀರಿ ನೀನೇ ಬಂಗಾರಮ್ಮನ ಮಗ ಅನ್ನೋದು ಸ್ನೇಹಂಗೆ ಗೊತ್ತಾಗಬೇಕು. ತಂಗ್ಯವ, ಅಣ್ಣ ಪಿರುತಿನೇ 7 ಆಯ್ತಂತೆ. ಇದೇನು ದೊಡ್ಡ ಇಶ್ಯೂ ಅಲ್ಲ. ಹೌದಾ? ಆ ಮಾತನ್ನ ನಿಮ್ಮ ಅಣ್ಣಯ್ಯನೇ ಹೇಳಿ. ಏನಣ್ಣಯ್ಯ, ಇದು ದೊಡ್ಡ ವಿಷಯ ಅಲ್ವಾ? ಸಾನೇ ದೊಡ್ಡ ವಿಷಯನೇ. ಹೊಸಿ ಸಮಯ ತಗೊಂತ ಇದ್ದಂಗೆವ, ದಡರ್ ಅಂತ ಹೆಂಗೆ ಬಿಡಕಾಯ್ತದೆ? ಅಣ್ಣಯ್ಯ, ನನ್ನ ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ ಕೇಳು. ನಾನು ಪ್ರೀತಿ ಮಾಡಿನೇ ಮದುವೆ ಆಗಿದ್ದು, ಆದರೆ ಪ್ರೀತಿನೇ ಬೇರೆ, ವಾಸ್ತವನೇ ಬೇರೆ. ಪ್ರೀತಿಲಿ ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಬರೀ ಪ್ರೀತಿಸಿದವ್ರನ್ನ ಅರ್ಥ ಮಾಡ್ಕೊಂಡ್ರೆ ಸಾಲಲ್ಲ. ಅವ್ರ ಮನೆಯವರು, ಅವ್ರ ನಡವಳಿಕೆ ಎಲ್ಲನೂ ಗೊತ್ತಿರಬೇಕು. ಇಲ್ಲಾಂದರೆ ಮುಂದೆ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹೇಳೋದು ಹೇಳಿದ್ದೀನಿ, ಮುಂದಿನ ನಿನ್ನಿಷ್ಟ.
ಎಲ್ಲಿ ಅಕ್ಕ ಆ ಮಾಡು. ಅಕ್ಕ ಇನ್ನೊಂದು ಸ್ವಲ್ಪ. ಅವ್ವನ ಪರವಾಗ್ಲೂ ನಾನೇ ತಿನ್ನಿಸ್ತೀನಿ, ತಗೋ. ಸಾಕು ಸಾಕು ಸುಮ್ಮ. ಆ ಮಾಡು, ಆ ಮಾಡಕ್ಕ. ಆ ಆ ಅವ್ವ ಮಲಗಿದ್ದಾಳೆ. ನೀನು ಹೊರಡೋವಾಗ ನಿನ್ಕಿಂತ ಜಾಸ್ತಿ ಟೆನ್ಷನಲ್ಲಿ ನಾನಿದ್ದೆ, ಎಲ್ಲಿ ಬರ್ತಾ ಗಡ್ಡ ಬೆಳೆಸ್ಕೊಂಬಂದ್ಬಿಡ್ತೀಯೋ ಅಂತ. ಆದರೆ ಕೊನೆಯಲ್ಲಿ ಶುಭಮ. ನಾನು ಟೆನ್ಷನಲ್ಲೇ ಹೋದೆ ಕಣೆ. ಅಲ್ಲಿ ಹೋದ್ಮೇಲಂತೂ ಶ್ರೀ ಸಖತ್ತಾಗಿ ಆಟಾಡಿಸ್ಬಿಟ್ರು. ಅದೇ ಅದನ್ನ ಕೇಳಕ್ಕೆ ನಾನು ಇಷ್ಟೊತ್ತವರೆಗೂ ಎದ್ದಿರೋದು. ಹೇಳಕ್ಕ. ನನ್ನ ಕನ್ನಡದ ಹುಡುಗಿಗೆ ಸ್ವಾಗತ. ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿಗೆ ಸೀರೆ ಬಳೆ ಅರ್ಶಿನ ಕುಂಕುಮ ಕೊಟ್ಟು ಹೂವು ಮುಡಿಸಿ ಜೀವನ ಪೂರ್ತಿ ಸಂದಾಗಿ ನೋಡ್ಕೊತೀನಿ ಅಂತ ಹೇಳೋದು ನಮ್ಮ ಕಡೆ ವಾಡಿಕೆ. ಮಂಡ್ಯದ ಗಂಡ ಇದ್ದ ಮಂಡಿ ಊರು ಕುಂತೀವಿ. ಇಲ್ಲಿ ತನಕ ಯಾರ ಮುಂದೆನೋ ಮಂಡಿ ಊರು ಕುಂತವನೇ ಅಲ್ಲ, ಇನ್ಮ್ಯಾಗ ಕೂರೋದು ಇಲ್ಲ. ಇರುತ್ತೆ ಅಂತ ಆಗಿರೋದೆ ನಿಮ್ಮ್ಯಾಗ ಮಿಸ್ಸು. ವಾವ್, ನಿಜವಾಗ್ಲೂನಾ? ಕಟೌಟ್ ನಿಲ್ಸಿದ್ರಾ? ಹ್ಞೂ. ಛೇ, ನಾನು ಬರಬೇಕಿತ್ತು. ಅಯ್ಯೋ ಇಲ್ಲ ಇಲ್ಲ, ಆಮೇಲೆ ಅವ್ವಂಗೆ ತಲೆ ಸುತ್ತ ಬಂದಾಗ ಯಾರೂ ಇರ್ತಿರ್ಲಿಲ್ಲ. ಹ್ಞೂ, ಮತ್ತೆ ಅವ್ವಂಗೆ ಯಾವಾಗ ಹೇಳ್ತೀಯ ಅಕ್ಕ? ಈಗಲಂತೂ ಅಲ್ಲ, ನನ್ನ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಹೇಳೋಣ ಅಂದ್ಕೊಂಡಿದ್ದೀನಿ. ಸರಿ ಅಕ್ಕ. ಹೇಗೋ ನನ್ನ ಅಡ್ವೈಸಿಂದ ಇಬ್ಬರಕ್ಕಂದ್ರೂ ಸೆಟ್ಲ್ ಆದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.